ಮಂಗಳಮ್ಮ, ನೀವ್ ಇಲ್ಲಿದ್ದೀರಾ? ನಾ ಅಲ್ಲೆಲ್ಲ ಹುಡುಕ್ತಾ ಇದ್ದೆ. ಯವ್ವ, ಇಲ್ಲೇ ಬಸಿ ಬಂದೆ. ಎಲ್ಲಿಗೆ? ಬಂದ್ಬಿಡ್ತೀನಿ, ಬೆರ್ನು ಬಂದ್ಬಿಡ್ತೀನಿ. ಸರಿ, ಬೇಗ ಬನ್ನಿ. ಹಾ. ಯವಿ ಕಮಲಿ, ಏನಮ್ಮಿ ಸಾಧಾರಣವಾಗಿ ದೊಡ್ಡ ದೊಡ್ಡ ಫಂಕ್ಷನ್ಗೆ ನೀನು ಸಿಂಪಲ್ ಆಗಿ ರೆಡಿ ಆಯ್ತ್ಯಾ, ಇವತ್ತು ಬರೀ ಊಟಕ್ಕೆ ಹೋಗಕ್ಕೆ ಹಿಂಗ್ ರೆಡಿ ಆಗಿದ್ಯಾ? ಎಲ್ಲ ಇಷ್ಟಾಗೂ ನನ್ ಕಾಲೆಳಿಲ್ಲ ಅಂದ್ರೆ ನಿಂಗೆ ಸಮಾಧಾನನೇ ಇರಕ್ಕಿಲ್ಲ ಅಲ್ವಾ? ಅಯ್ಯೋ, ಆ ಕಮಲಿ ಸಂದಾಗ ಕಂಟಿದ್ಯಾ ಅಂತ ಹೇಳ್ದೆ ಬಿಡು. ಕಮಲಿ, ಆದ್ರೂ ಟಾಪ್ ಟು ಬಾಟಮ್ ಸಕ್ಕದಾಗ ಕಾಣ್ತಿದ್ಯಾ. ನಾನೇನಾನ ಹುಡುಗ ಆಗಿದ್ದಿದ್ರೆ ಆದ್ರೂ ನಂದೇ ದೃಷ್ಟಿ. ನಿಂಗೆ ಏನಾಯ್ತು? ತಾರಾ ಮೇಡಮ್ ಕೊಟ್ಟಿದ್ ಒಂದ್ ಗೆಜ್ಜೆ ಕಾಣ್ತಾನೆ ಇಲ್ಲ. ಅಯ್ಯೋ, ಕಾಣ್ತಾ ಇಲ್ವಾ? ಛೇ, ಎಲ್ಲೋಯ್ತೋ ಏನೋ. ಈಗೇನ ಅವ್ರು ನೋಡಿದ್ರೆ ನನ್ನ ಬಗ್ಗೆ ಏನು ಅನ್ಕೊಳಕ್ಕಿಲ್ಲ.
ಬೇಕಂತಲೇ ಹಿಂಗೆ ಮಾಡೀವ್ನಿ ಅನ್ಕೊಂಡ್ರೆ? ಹೌದು ಕಮ್ಲಿ, ಎಲ್ರಿಗೂ ನಿನ್ ಬಗ್ಗೆ ತೆಪ್ಪಾಗಿ ಅನ್ಕೊಳ್ಳೋದೇ ಕೆಲಸ ನೋಡು. ಇದಕ್ಕೆಲ್ಲ ಯಾರಮ್ಮಿ ತೆಪ್ಪಾಗಿ ತಿಳ್ಕೊಂತಾರೆ? ನೀನ್ ಸುಮ್ಕೆ ಬಾ, ಊಟ ಮಗ್ಸ್ಕೊಂಬ, ಹುಡುಕುಮ್ಮ, ಇಲ್ಲೇ ಎಲ್ಲೋ ಬಿದ್ದಿರ್ತೈತೆ. ಸರಿ, ಹಂಗಾರೆ ತೆಗೆದ್ಬಿಡ್ತೀನಿ. ಅಯ್ಯೋ ಅದ್ ಬ್ಯಾಡ ಕಮ್ಲಿ, ಒಂದ್ ಕಾಲ್ಗೆ ಸಂದಕ್ಕೈತೆ. ನಮ್ಮ ಮಾಸ್ ಹುಡುಗಿರ್ ಹಾಕೊಳ್ಳೋದೆಲ್ಲ ನೀನ್ ನೋಡಿಲ್ವಾ? ಲೇ ನಿಂಗಿ, ಇದೇನ್ ಚೆನ್ನಾಗಿರ್ತೈತೆ? ಬ್ಯಾಡ. ಅಯ್ಯೋ ಬ್ಯಾಡ ಕಮ್ಲಿ, ನಾನು ಆಗ್ಲೇ ನಿಂಗೆ ಸ್ಯಾನೆ ದೃಷ್ಟಿ ಐತೈತೆ ಅಂತ ಹೇಳಿದ್ನಲ್ಲ, ಅದಕ್ಕೆ ಯಾವ್ರೇ ಹಿಂಗ್ ಮಾಡೋನೆ. ನೀನ್ ಸುಮ್ಕೆ ಬಾ. ಸರಿ. ಗೌರಿ ಗೌರಿ, ನನ್ನ ಕಣ್ಣನ್ನೇ ನಾನು ನಂಬೋದಕ್ಕಾಗ್ತಾ ಇಲ್ಲ ಗೊತ್ತಾ? ನಿನಗೂ ಹಾಗೆ ಅನಿಸ್ತಿರ್ಬೇಕಲ್ವಾ? ಬೇಡ ಕಾಮಿನಿ. ಬೇಡವಾ? ಗೌರಿ, ಎಷ್ಟು ವರ್ಷ, ಆಹಾ, ಎಷ್ಟು ವರ್ಷದಿಂದ ನಾನು ನಿನಗೋಸ್ಕರ ಕಾಯ್ತಾ ಇದ್ದೀನಿ ಅನ್ನೋದು ನಿನಗ್ ಗೊತ್ತಾ? ಬೇಡ ಕಾಮಿನಿ, ನಾನು ಬಿಡ್ಬಿಡು. ನನ್ನ ಕಣ್ಣಿಗೆ ಬಟ್ಟೆ ಕಟ್ಟಿ ಕಣ್ಣ ಮುಚ್ಚಾಲೆ ಆಟ ಆಡಿಸೋಳಲ್ವಾ ನೀನು? ಇವತ್ತು ನಿನ್ನ ಭಯನ ನೋಡೋಕೆ ನನಗೆ ಈ 2 ಕಣ್ಣು ಸಾಕಾಗ್ತಾ ಇಲ್ಲ ಗೌರಿ. ನಾನು ಯಾಕಪ್ಪ ಈ ಮಾರ್ಕೆಟ್ ಬಂದ್ಬಿಟ್ಟೆ ಅಂತ ಗೊಡಸ್ಕೊಂಡ್ ಬಂದೆ. ಆದ್ರೆ ಈಗ ಗೊತ್ತಾಯ್ತು, ನಾನು ಎಲ್ಲೆಲ್ಲೋ ಹುಡುಕಿದ್ರೆ ನನ್ನ ನೆರಳಲ್ಲೇ ನೀನ್ ಬಚ್ಚಿಟ್ಕೊಂಡಿದ್ಯಲ್ಲ. ವಾವ್ 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 ವಾವ್. ಬೇಡ ಕಾಮಿನಿ, ಈಗಾಗ್ಲೇ ನಿನ್ ಪಾಪದ ಕೊಡ ತುಂಬೈತೆ. ಇನ್ನ ತೆಪ್ಪ ಕೆಲಸ ಮಾಡಬೇಡ. ತಪ್ಪು ಕೆಲ್ಸನಾ? ಯಾವುದು? ಏಯ್, ನಾನು ಇವತ್ತು ಮಾಡ್ತಾ ಇರೋದು ಸರಿಯಾದ ಮತ್ತೆ ತುಂಬಾ ಮುಖ್ಯವಾದ ಕೆಲಸ. ಕಾಮಿನಿ, ಈಗ ನೀನ್ ನನ್ ಕೊಂದ್ರುವೆ ನಿನಗುಳಿಗಲ್ಲ ಇಲ್ಲ. ಸುಮ್ಕೆ ನನ್ನ ಬಿಟ್ಬಿಡು. ಓಕೆ, ನಿನ್ನ ಬಿಟ್ಬಿಡ್ತೀನಿ. ಆದ್ರೆ ನಿನ್ನ ಹೊಟ್ಟೆಯಲ್ಲಿ ಒಂದು ದರಿದ್ರದ ಹೆಣ್ಣು ಮಗು ಹುಟ್ಟಿತ್ತಲ್ಲ, ಅದೆಲ್ಲಿ ಅಂತ ಹೇಳ್ಬಿಡು, ನೀನ್ ಬಿಟ್ಬಿಡ್ತೀನಿ. ಓಕೆ? ಯಾಕೆ ಮಾತ್ ಬರ್ತಾ ಇಲ್ವಾ? ಪಾಪ, ನೋಡಿದ್ಯಾ, ನಿನ್ನ ಹತ್ರ ಇದ್ರ ಬಗ್ಗೆ ಕೇಳಿ ಏನು ಪ್ರಯೋಜನ ಇಲ್ಲ. ಆದ್ರೆ ಒಂದು, ನೀನ್ ಸತ್ತ ಮೇಲೆ ಪ್ರಯೋಜನಕ್ಕೆ ಬರ್ತೀಯ. ಹೇಗೆ ಗೊತ್ತಾ? ನಿನ್ನನ್ನ ಹುಡುಕೊಂಡು ನಿನ್ನ ಮಗಳು ಬರ್ತಾಳಲ್ಲ, ಆಗ ಅವಳ ಕಥೆಯನ್ನು ಮುಗಿಸ್ತೀನಿ. ಕಾಮಿನಿ, ಏನು ಮಾಡಬೇಡ. ನೀನ್ ಮಾಡ್ತಾ ಇರೋದು ಸರಿ ಇಲ್ಲ. ಇಲ್ಲ ಗೌರಿ, 100% ನಾನ್ ಮಾಡ್ತಾ ಇರೋದೇ ಸರಿ. ಓಕೆ ಓಕೆ, ಪಾಪ, ನಿನ್ನ ಕೊನೆಯ ಆಸೆ ಏನಾದ್ರೂ ಇದ್ರೆ ಹೇಳು. ಓಕೆ, ಹೇಳು. ಅಂದೆ ಪಾಪ, ಯಾವುದೇ ಆಸೆ ಇದ್ರೂ ಅದು ಅಲ್ಪ ಆಸೆ ಆಗೇ ಇರುತ್ತೆ. ಓಕೆ, ಅದು ಹೇಳೋ ಬದಲು ನೀನು ಸಾಯಿ.
ಬೇಬಿ ಧ್ಯಾನ ಮಾಡ್ತಿದ್ಯಾ? ಇಲ್ಲಿ ನೋಡು, ನಿನ್ಗೋಸ್ಕರ ಊಟ ತಂದಿದ್ದೀನಿ. ನನಗೆ ಬೇಡ. ಹಾಗೆಲ್ಲ ಹೇಳ್ಬಾರ್ದು ಬಂಗಾರ. ಸ್ವಲ್ಪನಾದ್ರೂ ಊಟ ಮಾಡಲೇಬೇಕು. ಮಾಮ್, ಹೇಳಿದ್ರೆ ಅರ್ಥ ಆಗಲ್ವಾ? ನೀವು ಅಮ್ಮಮ್ಮ ಥರನೇ ಆಡ್ತಿದ್ದೀರಾ. ಅಮ್ಮಮ್ಮ ತರನಾ? ಅಮ್ಮಮ್ಮ ಏನು ಮಾಡಿದ್ರು? ಅಜ್ಜಿ ನನ್ನ ಉಗಿಯೋ ಹಾಗೆ ಮಾಡಿದ್ರು. ಏನು ಹೇಳ್ತಿದ್ಯಾ ಬೇಬಿ? ತಾಯಿ ಅನ್ಪೂರ್ಣೇಶ್ವರಿ, ಯಾವಾಗಲೂ ಹೀಗೆ ಹೊಟ್ಟೆ ತುಂಬ ಕೊಡಮ್ಮ. ಬಡಿಸು. ಇನ್ನೊಂದು. ಸಾಕು. ಅಯ್ಯೋ ನನ್ನ ಕಂದ, ಎಷ್ಟು ಕಷ್ಟಪಟ್ಟಿದ್ಯೋ ಏನೋ ನನ್ನ ಕೂಸು. ಇರು, ನನ್ನ ಕೈಯಾರ ನಾನೇ ತಿನ್ನಿಸ್ಬಿಡ್ತೀನಿ. ಇರು ಬಂಗಾರ. ಅಯ್ಯೋ 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 ಅಯ್ಯೋ. ಆ ಮಾಡಕಂದ. ಅನ್ಪೂರ್ಣ, ಯಾಕೆ ಏನಾಯ್ತು? ಯಾಕೆ ನಿಲ್ಲಿಸ್ದೆ? ಅವಳು ಪಶ್ಚಾತ್ತಾಪ ಪಟ್ಟು ಶಿಕ್ಷೆ ಅನುಭವಿಸಕ್ಕೆ ಇಷ್ಟ ಇದ್ರು ನೀನೇ ಬಿಡಲ್ಲ ಅಂತಿಲ್ಲ ಕಾಮಿನಿ. ಅವಳೇನು ಚಿಕ್ಕ ಮಗುನ? ಅಜ್ಜಿ, ನನಗೆ ಸುಸ್ತಾಗಿದೆ ಅಷ್ಟೇ. ನಾನೇ ನಮ್ಮಮ್ಮನಿಗೆ ತಿನ್ಸಕ್ಕೆ ಹೇಳಿಲ್ಲ. ತಿನ್ಸ್ಕೂಡ್ದು ಕಾಮಿನಿ. ಅವಳು ಸನ್ಯಾಸಿ ಆಗ್ತಿದ್ರು ಪರವಾಗಿಲ್ಲ, ಸ್ವಲ್ಪ ಶಿಸ್ತನ್ನ ಕಲೀಲಿ. ಹಾಗೆ ಊರ್ಮಿಳಿಗೂ ಹೇಳ್ಬಿಡು, ಪಾಕೆಟ್ ಮನಿ ಕೊಡೋದಾಗ್ಲಿ ಮನೆ ಊಟ ಕಳ್ಸೋದಾಗ್ಲಿ ಮಾಡ್ಕೂಡ್ದು ಅಂತ. ಅನಿಕಾ. ಹಾ ಅಜ್ಜಿ. ದೀಕ್ಷೆ ತಗೊಂಡಿದೀಯಾ ಅಂದಮೇಲೆ ಬೇಡಿ ತಿನ್ಬೇಕು, ಅರ್ಥ ಮಾಡ್ಕೊ. ತಾರಾ ಅವ್ರ ಮನೆಗೆ ಡಿನ್ನರ್ ಕರೆದಿದ್ದಾರೆ. ನಾನು ಚಂದ್ರು ಹೋಗ್ತಾ ಇದ್ದೀವಿ. ಮನೇಲಿ CCTV ಕ್ಯಾಮ್ರಾಗಳಿದೆ, ನೆನಪಿದೆ ತಾನೆ? ಬಾ ಚಂದ್ರು. ಶಂಭೋ ಶಂಕರ. ಶಂಭೋ ಶಂಕರ. ಓ, ಇಷ್ಟೆಲ್ಲ ಆಯ್ತಾ? ಹೋಗ್ಲಿ ಬಿಡು ಬೇಬಿ, ಇಷ್ಟಕ್ಕೆಲ್ಲ ನೀನ್ಯಾಕೆ ಕೋಪ ಮಾಡ್ಕೋತೀಯಾ? ನೋಡು, ಅಜ್ಜಿ ಏನಾದರೂ ಹೇಳ್ಕೊಳ್ಳಿ, ನೀನ್ಯಾಕೆ ಊಟ ಬಿಡಬೇಕು? ಬೇಬಿ, ಅವ್ರ ಮುಂದೆ ನಿನ್ನ ಸನ್ಯಾಸಿನಿ ವೇಷ ಹಾಕ್ಕೊಂಡು ಊಟ ಗೀಟ ಬೇಡ ಅಂತ ಹೇಳು, ನಾಟ್ಕಾಳು, ಪರವಾಗಿಲ್ಲ. ಆದರೆ ಮಿಕ್ಕಿದ ಟೈಮ್ನಲ್ಲಿ ನಾರ್ಮಲ್ ಆಗಿದ್ಬಿಡು, ಓಕೆ? ಅಲ್ಲ ಬೇಬಿ, ಅಮ್ಮಮ್ಮ ಮಾಡಿದ್ದಕ್ಕೆ ನನ್ನ ಮೇಲೆ ಯಾಕೆ ಕೋಪ ಮಾಡ್ಕೋತೀಯ ನೀನು? ಅಮ್ಮಮ್ಮ ಹಾಗೇ ತಾನೆ, ಅವ್ರು ಯಾರ ಮಾತು ಕೇಳಲ್ಲ. ಅವ್ರ ಹಟ್ಟಕ್ಕೆ ಮಾವನ ಮಗ ಆದರೂ ನಿಮ್ಮ ಅಪ್ಪನ ನಾನು ಕಟ್ಕೊಂಡಿದ್ದು. ಇಲ್ಲಾಂದರೆ ನಾನು ಲವ್ ಮ್ಯಾರೇಜ್ ಆಗಬೇಕಾಗಿತ್ತು. ಯುನೋ ಸಮಥಿಂಗ್, ನಾನು ಕಾಲೇಜ್ನಲ್ಲಿ ಒಬ್ಬರನ್ನ ಪ್ರೀತಿಸಿದ್ದೆ. ನಾವಿಬ್ಬರು ಸಿಂಗಾಪುರ್ಗೆ ಓಡ್ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ವಿ. ಆದರೆ ಮಾಮ್, ನಾನು ಏನೋ ಟೆನ್ಷನಲ್ಲಿದ್ದರೆ ನೀವು ನಿಮ್ಮ ಪುರಾಣ ಎಲ್ಲ ಹೇಳ್ತಿದ್ದೀರಲ್ಲ. ಸಾರಿ ಬೇಬಿ, ಐ ಆಮ್ ರಿಯಲಿ ವೆರಿ ಸಾರಿ. ಹೋಗಲಿ ಬಿಡು, ಸ್ವಲ್ಪ ಊಟ ಮಾಡು. ಜಾಣ ಮರಿ ಥರ ಸ್ವಲ್ಪ ಊಟ ಮಾಡಬೇಕು. ತಗೋ. ಭಿಕ್ಷೆ ಬೇಡಿ ಊಟ ಮಾಡಬೇಕು ಅಂತ ಹೇಳಿದಾರಲ್ಲ, ಹಾಗೆ ಆಗಲಿ ಮಾಮ್, ನನಗೆ ಊಟ ಬೇಡ. ಅಲ್ಲ, ಅಷ್ಟು ದೊಡ್ಡ ಮಾರ್ಕೆಟಲ್ಲಿ ನೀವು ಕಾಣಲಿಲ್ಲ ಅಂದ ತಕ್ಷಣ ನನ್ನ ಉಸಿರೇ ನಿಂತೋಗಿತ್ತು. ಊರಿಗೆ ಬೇರೆ ಹೊಸಬ್ರು. ಸದ್ಯ ಹೇಗೋ ವಾಪಸ್ ಸಿಕ್ಕಿದ್ರಲ್ಲ. ಆಮೇಲೆ ನಾನು ಒಬ್ಬಳೇ ಮನೆಗೆ ಬಂದು ಎಲ್ಲರ ಕೈಲೂ ಬಯಸ್ಕೋಬೇಕಾಗಿತ್ತು. ಮೊದಲು ನಿಮ್ಗೊಂದು ಫೋನ್ ಕೊಡಿಸ್ಬೇಕು ಮಂಗಳಮ್ಮ. ಸಾವಿಗೆ ಕೇವಲ 2 ಹೆಜ್ಜೆ ದೂರದಿಂದ ತಪ್ಪಿಸ್ಕೊಂಡಿವ್ನಿ.
ಆ ದೇವ್ರೇ ಕಾಪಾಡೋನೆ ನನ್ನ. ಬೀಸೋ ದೊಣ್ಣೆಯಿಂದ ತಪ್ಪಿಸ್ಕೊಂಡ್ರೆ 100 ವರ್ಷ ಆಯಸ್ಸು ಅಂದಂಗೆ ಕೂದ್ಲಳೆ ಅಂತರದಿಂದ ತಪ್ಪಿಸ್ಕೊಂಡಿವ್ನಿ. ಮಂಗಳಮ್ಮ, ನಾ ಹೀಗಂದೆ ಅಂತ ಬೇಜಾರು ಮಾಡ್ಕೊಂಡ್ರಾ? ಇಲ್ಲ ಕಣ್ರವ, ನಾನೇ ಹೊಸಿ ಹುಷಾರಾಗಿರ್ಬೇಕಾಗಿತ್ತು ಅಂತ ಯೋಚಿಸ್ತದೆ ಆಟಯ. ಹೋಗ್ಲಿ ಬಿಡಿ, ಬನ್ನಿ. ಒಬ್ಬ ಪ್ರೊಫೆಷನಲ್ ಶೆಫ್ನ ಇಷ್ಟೊತ್ತ ವೆಯ್ಟ್ ಮಾಡಿಸೋದು? ಹಾ ಅಮ್ಮ, ಅದಕ್ಕೆ ಚೌಕಾಸಿ ಮಾಡೋದ್ರಲ್ಲೇ ಅರ್ಧಕ್ಕರ್ಧ ಟೈಮ್ ಕಳೆದಿರ್ತಾರೆ ಅಲ್ವಾ? ನೀವಾದ್ರೂ ಹೇಳೋದಲ್ವಾ? ಯಪ್ಪ, ಏನ್ ಲುಕ್ಕು! ಮ್ಯಾಚ್ ಬಾಕ್ಸ್ ಇಲ್ದಿರನೇ ಸ್ಟವ್ ಅಂಟ್ಕೊಂಡ್ಬಿಡುತ್ತೆ. ಇದೆಲ್ಲ ಬರೀ ಒಂದಿನ ಸ್ಕೋಪು. ಅಮ್ಮ, ದೊರೆ ಯಾಕೆ ಹೇಳಿ ಈಗ ರೆಡಿ ಆಗಿರೋದು? ಇವತ್ತು ಅವ್ನ ಹುಡುಗಿ ಬರ್ತಾಳಲ್ಲ, ಅದಕ್ಕೆ. ಸುಮ್ಮನೆ ಇರಿ ಅದಕ್ಕೆ. ಯು ನೋ ವಾಟ್, ನನಗೆ ನಾಚಿಕೆ ಆಗುತ್ತೆ. ಸಾಕು, ನಿಲ್ಸು ನಿನ್ನ ನಾಟಕನ. ಇಲ್ಲಿ ಜರ್ಗು. ಅಮ್ಮ, ಇವತ್ತು ನಾನು ಇಷ್ಟಪಡುವಂಥ ಹುಡುಗಿನ ನಿಮಗೆ ಪರಿಚಯ ಮಾಡಿಸ್ತೀನಿ, ಓಕೆನಾ?